ಕಾಶ್ಮೀರದಲ್ಲಿ ಕನ್ನಡಿಗರು ಉಗ್ರರ ದಾಳಿಗೆ ಬಲಿಯಾಗಿದ್ದರು. ಆ ಪೈಕಿ ಶಿವಮೊಗ್ಗದ ಮಂಜುನಾಥ್ ಕೂಡ ಹೌದು. ಅವರ ಪಾರ್ಥಿವ ಶರೀರ ಬೆಳಗ್ಗೆ ಅವರ ಶಿವಮೊಗ್ಗಕ್ಕೆ ತಲುಪ್ತಿದ್ದ ಹಾಗೆ ಅಲ್ಲಿ ಅವರ ಅಪಾರ ಬಂಧು ಬಳಗ ಕುಟುಂಬಸ್ಥರೆಲ್ಲರೂ ಕೂಡ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ರು. ಅಂತಿಮ ದರ್ಶನವನ್ನು ಪಡೆದರು. ಮೆರವಣಿಗೆಯನ್ನು ಮಾಡೋ ಮೂಲಕವಾಗಿ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನು ಕೆಲವೇ ಹೊತ್ತುಗಳಲ್ಲಿ ವಿಧಿವಿಧಾನಗಳನ್ನು ಕೂಡ ಪೂರ್ಣಗೊಳಿಸ್ತಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡ್ತಾ ಇದ್ರಿ, ಮಂಜುನಾಥ್ ಅವರ ಪುತ್ರ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ. ಏಕೈಕ ಪುತ್ರ, ಅವರ ಜೊತೆಗೆ ಅವರ ತಾಯಿ ಪಲ್ಲವಿ ಅವರು ಕೂಡ ಇದ್ದಾರೆ. ಬಹಳ ದುಃಖಿತ ಸಂದರ್ಭ. ಆ ಚಿಕ್ಕ ಮಗು ಈ ವಯಸ್ಸಲ್ಲಿ ಕಾರ್ಯ ಮಾಡಬೇಕು ಅಂತಂದರೆ ಎಂತಹ ಪರಿಸ್ಥಿತಿಯ ಮನೆಯದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಶಿವಮೊಗ್ಗದಲ್ಲಿ ಮೆರವಣಿಗೆ ಮಾಡಿದರು. ಇಲ್ಲಿಂದ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಮೆರವಣಿಗೆಯ ಮೂಲಕವಾಗಿ ತೆಗೆದುಕೊಂಡು ಹೋಗಲಾಯಿತು, ರಸ್ತೆ ಮಾರ್ಗವಾಗಿ ತೆಗೆದುಕೊಂಡು ಹೋಗಲಾಗಿದ್ದು. ಅದಾದ ನಂತರದಲ್ಲಿ ಈಗ ಮನೆಯ ಮುಂಭಾಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ದೊಡ್ಡ ಸಂಖ್ಯೆಯಲ್ಲಿ ಶಿವಮೊಗ್ಗದಾದ್ಯಂತ ಜನ ಅಲ್ಲಿ ನೆರೆದಿದ್ರು. ಜೊತೆಗೆ ಅವರ ಬಂಧು ಬಳಗ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲಿ ಸೇರಿ ಅವರ ಅಂತಿಮ ದರ್ಶನವನ್ನು ಪಡೆಯುವ ಮೂಲಕವಾಗಿ ಅಂತಿಮ ವಿದಾಯವನ್ನು ಹೇಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅಂತ್ಯಕ್ರಿಯೆ ಜರುಗುತ್ತೆ. ಅದಕ್ಕೆ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಕೂಡ ಉಪಸ್ಥಿತರಿದ್ದಾರೆ. ಸರ್ಕಾರಿ
ಕನ್ನಡಿಗರಿಬ್ಬರು ಕೂಡ ಮೃತರಾಗಿದ್ದರು. ಅವರ ಅಂತ್ಯಕ್ರಿಯೆಗಳನ್ನು ನೆರವೇರಿಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇದ್ರಿ, ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಮಗದೊಂದು ದೃಶ್ಯ ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಅಂತಿಮ ವಿಧಿವಿಧಾನಕ್ಕೆ ಈಗ ಸಜ್ಜಾಗಿದ್ದಾರೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ಸರ್ಕಾರಿ ಗೌರವವನ್ನು ಅವರಿಗೆ ಸಲ್ಲಿಕೆ ಮಾಡಲಾಯಿತು. ಪೊಲೀಸ್ ಗೌರವದೊಂದಿಗೆ ವಿದಾಯವನ್ನು ಹೇಳಲಾಗಿದೆ. ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆ ನಂತರದಲ್ಲಿ ಪಲ್ಲವಿ ಅವರಿಗೆ ಅವರು ಸಾಂತ್ವನವನ್ನು ಹೇಳಿದ್ದಾರೆ. ಈಗಷ್ಟೇ ಅವರ ಪಾರ್ಥಿವ ಶರೀರವನ್ನು ರೋಟರಿ ಚಿತಾಗಾರದ ಒಳಕ್ಕೆ ತೆಗೆದುಕೊಂಡು ಹೋಗಲಾಗ್ತಿದೆ. ಬೆಂಗಳೂರಿನ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆಯನ್ನ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿಸಲಾಗ್ತಾ ಇದೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅವರ ಅಂತಿಮ ವಿಧಿವಿಧಾನಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಮಂಜುನಾಥ್ ಅವರ ಒಂದು ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ಜರುಗಿಸಲಾಗ್ತಾ ಇದೆ. ಅವರ ಪುತ್ರ ಅಭಿಜಯ್ ಈ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈಗಷ್ಟೇ ಸರ್ಕಾರಿ ಗೌರವವನ್ನು ಮಂಜುನಾಥ್ ಅವರಿಗೆ ಸಲ್ಲಿಕೆ ಮಾಡಿದ ನಂತರದಲ್ಲಿ ಈಗ ರೋಟರಿ ಚಿತಾಗಾರದಲ್ಲಿ, ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಬ್ರಾಹ್ಮಣ ಸಮುದಾಯದ ಸಂಪ್ರದಾಯದಂತೆ ನೆರವೇರ್ತಾ ಇದೆ. ಅಪ್ಪ 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 ಸರಿ ಕೂಗು ಬಗ್ಗೆ ಕೂಗು ಅಪ್ಪ 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 ನಾರಾಯಣ ಅಂತ ಹೇಳು. ನಾರಾಯಣ ನಾಲ್ಕೂರು ಸರಿ ನಾರಾಯಣ. ಇವಾಗ ನೀನು ಒಂಚೂರು ಹೆಗಲ್ ಕೊಡಬೇಕು. ಅಪ್ಪ ನಿನ್ನ ಹೆಗಲ್ ಮೇಲೆ ಆಟ ಆಡ್ಸಿರ್ತಾರಪ್ಪ, ಅದಕ್ಕೋಸ್ಕರ ಯಾರಾದ್ರೂ ತಂದೆ ಆ ಕಡೆ ಈ ಹೆಗಲ್ ಸ್ವಲ್ಪ ದಾರಿ ಬಿಡಿ, ಎತ್ತಬೇಕು. ಒಂದು ನಿಮಿಷ ಮುಂದೆ ಪಡೆ. ಯಾಕೆ ಹಂಗ್ ಮಾಡ್ತೀನಿ? ಚೂರು ಹಿಂದಕ್ಕೆ ಬರ, ಚೂರು ಹಿಂದಕ್ಕೆ ಬರ. ಸರ್ ಯಾರಿದ್ದೀರಾ ಕುಟುಂಬದವ್ರು? 4 ಜನ, 3-4 ಜನ ಲೆಕ್ಕ ಹಾಕ್ರಿ ಕರೆಕ್ಟ್. ಅವರೊಬ್ರು, ಇನ್ನೊಬ್ರು ಯಾರು? ಆ ಕಡೆ ಇನ್ನೊಬ್ರು ನೀವು ಅಲ್ಲಿಗೆ ಹೋಗ್ಬಿಡ್ರಿ. ನಾರಾಯಣ ಅಂತ ಹೇಳಿ ಜೋರಾಗಿ ಇವಾಗ ಈ ಕಡೆ ಹೊಡ್ತಿದ್ದವ್ರು ಈ ಕಡೆ ಬಂದು ಹಿಂದೆ ಹೊಡ್ತಿದ್ದವ್ರು ಮುಂದೆ ಹೊಡ್ತಿದ್ದವ್ರು ನೀನು ಬೆಂಗಳೂರಿನ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಭರತ್ ಭೂಷಣ್ ಅವರ ಸಹೋದರ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಅವರ ಪುತ್ರ ಕೂಡ ಈ ಸಂದರ್ಭದಲ್ಲಿ ಇನ್ನು ಚಿಕ್ಕ ಹುಡುಗ ಆಗಿದ್ದರಿಂದ ಅವನನ್ನು ಕೂಡ ಜೊತೆಯಾಗಿಟ್ಕೊಂಡು ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಶಿವಮೊಗ್ಗ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರುತ್ತೆ. ರೋಟರಿ ಚಿತಾಗಾರದ ಮುಂಭಾಗ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಕಡೆಯದಾಗಿ ಅವರ ಪುತ್ರ ಅವರ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ಏನೆಲ್ಲ ಆ ಹುಡುಗನಿಗೆ ಹೇಳಬೇಕು, ಯಾತಕ್ಕಾಗಿ ಈ ಕಾರ್ಯಗಳನ್ನು ನೆರವೇರಿಸಲಾಗುತ್ತೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡೋ ಮೂಲಕವಾಗಿ ಅದನ್ನು ನೆರವೇರಿಸ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನನ್ನು ಎತ್ತಿ ಬೆಳೆಸಿ ಹೆಗಲು ಕೊಟ್ಟು ಆಡಿಸಿದ್ದಾರಲ್ಲ, ಹಾಗಾಗಿ ಕಡೆಯದಾಗಿ ಅವರ ವಿದಾಯವಕ್ಕೆ ನೀನು ಕೂಡ ಹೆಗಲು ಕೊಡಬೇಕು ಅನ್ನುವಂತಹ ಮಾತನ್ನು ಕೇಳಿದಾಗ ಹುಡುಗನ ಮನಸ್ಸಲ್ಲಿ
ಗೊತ್ತಿಲ್ಲ ಹೇಗೆ ಆ ಘಾಸಿ ಉಂಟಾಗಬೇಕು ಅಂತ. ಎರಡೂ ಕಡೆಯ ದೃಶ್ಯ ನೋಡ್ತಾ ಇದ್ವಿ. ಇಬ್ಬರು ಕನ್ನಡಿಗರು ನಮ್ಮ ಕರ್ನಾಟಕದವರು ಮೃತರಾಗಿದ್ದರು ಈ ಉಗ್ರರ ಗುಂಡಿನ ದಾಳಿಯ ಹಿನ್ನೆಲೆಯಲ್ಲಿ. ಅದಾದ ನಂತರದಲ್ಲಿ ಇವತ್ತು ಬೆಳಗ್ಗೆ ಪಾರ್ಥಿವ ಶರೀರ ತಲುಪಿತು. ನಂತರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈಗ ಕಡೆಯ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇರುವಂತಹ ಕ್ಷಣಗಳನ್ನು ನೀವು ನೋಡ್ತಾ ಇದ್ರಿ. ಎರಡೂ ಕಡೆಯಲ್ಲೂ ಕೂಡ ಒಂದೇ ಏಕಕಾಲದಲ್ಲೇ ಈ ಅಂತಿಮ ವಿಧಿವಿಧಾನಗಳನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಭರತ್ ಭೂಷಣ್ ಅವರ ಸಹೋದರ ಭರತ್ ಭೂಷಣ್ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಮತ್ತು ಈ ಕಡೆ ಶಿವಮೊಗ್ಗದಲ್ಲಿ ಅವರ ಪುತ್ರ ಮಂಜುನಾಥ್ ಅವರ ಪುತ್ರ ಅಂತಿಮ ವಿಧಿವಿಧಾನಗಳನ್ನು ಖುದ್ದು ಆತನ ಕೈಯಲ್ಲೇ ಮಾಡಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಬಂಧು ಮಿತ್ರರು ಕೂಡ ಅಲ್ಲಿ ಉಪಸ್ಥಿತರಿರೋದನ್ನು ಕೂಡ ಗಮನಿಸಬಹುದಾಗಿದೆ. ಕೆಲವು ಸನ್ನಿವೇಶಗಳನ್ನು ಆ ಕುಟುಂಬ ಯಾರು ಏನೇ ಸಮಾಧಾನ ಹೇಳಿದರೂ ಕೂಡ ಅವ್ರಿಗೆ ಅವರೇ ಸಮಾಧಾನ ತಂದ್ಕೊಳ್ಳೋವರೆಗೂ ಕೂಡ ಯಾರ ಸಮಾಧಾನವೂ ಕೂಡ ಅವ್ರಿಗೆ ತಾಕೋದಿಲ್ಲ. ಆ ಕಡೆ ಗಳಿಗೆಯ ನೆನಪುಗಳು ಅವ್ರನ್ನ ಇನ್ನಿಲ್ಲದಂತೆ ಬಾಧಿಸ್ತಾ ಇರ್ತಾರೆ. ಶಿವಮೊಗ್ಗದಲ್ಲಿ ಪೊಲೀಸ್ ಗೌರವವನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ಒಮ್ಮೆ ಪಲ್ಲವಿ ಅವರು ಆ ಒಂದು ಪೊಲೀಸರು ಗುಂಡು ಹಾರಿಸುವಂಥ ಹೊತ್ತಲ್ಲಿ ಬಿಗಿಯಾಗಿ ಕಣ್ಮುಚ್ಚಿಕೊಂಡ್ರು. ಆಗ ಒಂದು ಕ್ಷಣ ಅಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ ಗುಂಡಿನ ದಾಳಿಯ ಸದ್ದು ಅವರ ಮನಸ್ಸಿಗೆ ನಾಟ್ತಾ ಅದನ್ನು ಮತ್ತೆ ಅವರು ನೆನಪು ಮಾಡಿಕೊಂಡು ಹಾಗೆ ಬಿಗಿಯಾಗಿ ಕಣ್ಮುಚ್ಚಿದ್ರ ಗೊತ್ತಿಲ್ಲ. ಕಡೆಯದಾಗಿ ಅವರ ಪತಿಯನ್ನು ಸ್ಪರ್ಶಿಸೋ ಮೂಲಕವಾಗಿ ಅಂತಿಮ ವಿದಾಯವನ್ನು ಪಲ್ಲವಿ ಅವರು ತಿಳಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ ಶಿವಮೊಗ್ಗ ಮತ್ತು ಬೆಂಗಳೂರು ಎರಡೂ ಕಡೆಯಲ್ಲೂ ಕೂಡ ನೆರವೇರ್ತಾ ಇರುವಂತಹ ಅಂತಿಮ ಕ್ರಿಯೆಗಳು. ಅಯ್ಯೋ